ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಿದ್ದೆ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಬದನೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಕರಿಬೇವು, ಬದನೆಕಾಯಿ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ. ಮಿಕ್ಸಿ ಮಾಡಲಿಕ್ಕೆ ಕೊಬ್ಬರಿ, ಒಂದು 4 ಗೋಡಂಬಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಹುಣಸೆ ರಸ ಮುಂಚೆನೇ ನೆನೆ ಹಾಕಿರಬೇಕು. ಕೊಬ್ಬರಿ ಇಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಒಂದು 4 ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ. ಗೋಡಂಬಿ ಯಾಕೆ ತೊಗೋಬೇಕಂದ್ರೆ ಸ್ವಲ್ಪ ಮೈಲ್ಡಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು 4 ತೊಗೊಂಡಿದ್ದೀನಿ. ಶೇಂಗಾನ ಸ್ವಲ್ಪ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಸಿದು ಹಾಕ್ಕೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಹಾಗಾಗಿ ಶೇಂಗಾ ಸ್ವಲ್ಪ ಹುರ್ಕೋತಿದ್ದೀನಿ. ಶೇಂಗಾ ಜೊತೆ ಅವು 4 ಗೋಡಂಬಿ ತೊಗೊಂಡಿದ್ನಲ್ಲ, ಅವು ಸಹ ಸ್ವಲ್ಪ ಹುರ್ಕೋಬೇಕು. ಈಗ ಇದನ್ನೆಲ್ಲ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಈಗ ಇದು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಮಿಕ್ಸಿಗೆ ಹಾಕೊಳ್ಳೋದು ಇವೆಲ್ಲ. ಈಗ ಮಿಕ್ಸಿಗೆ ಫಸ್ಟು ಶೇಂಗಾ, ಗೋಡಂಬಿ, ಕೊಬ್ಬರಿನ ಫಸ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನೈಸ್ ಆಗೋಲ್ಲ ಇದು. ಹಾಗಾಗಿ ಫಸ್ಟು ಇದನ್ನೇ ರುಬ್ಕೋತೀನಿ. ಕೊಬ್ಬರಿ, ಶೇಂಗಾ, ಗೋಡಂಬಿ. ಇದನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಹೀಗಿದಾಗಿದೆ. ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಶುಂಠಿ ಹಾಕ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಥರ ಆಗುತ್ತೆ. ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು, ಪೇಸ್ಟ್ ಥರ ರೆಡಿ ಆಗುತ್ತೆ. ಈಗ ಇದಾಗಿದೆ. ಪೇಸ್ಟ್ನ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೇ ಅರಿಶಿಣ ಪುಡಿ, ಉಪ್ಪು, ಖಾರ, ನಾವು ಈಗ ಅಡುಗೆ ಮಾಡಬೇಕಾದ್ರೆ ಏನೇನು ಹಾಕ್ತೀವಿ ಅವೆಲ್ಲ ಈ ಪೇಸ್ಟ್ಗೆ ಹಾಕೊಂಡ್ಬಿಡಬೇಕು. ಅಡುಗೆ ಮಾಡೋಕ್ಕಿಟ್ಟಾಗ ಅಲ್ಲಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲನೂ ಇದರಲ್ಲೇ ಮಿಕ್ಸ್ ಮಾಡಿ ಬದನೆಕಾಯಿ ಒಳಗೆ ತುಂಬ್ಕೋಬೇಕು. ಹಾಗಾಗಿ ಉಪ್ಪು, ಅರಿಶಿಣ ಪುಡಿ, ಗರಂ ಮಸಾಲ, ಯಾವುದಾದ್ರೂ ಮಸಾಲೆ ಹಾಕ್ಕೋಬೋದು. ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಇದು ಹಾಕ್ಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರ ಹಾಕ್ಕೊತಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಮೊಸರು ಹಾಕತ್ತೀನಿ. ಮೊಸರು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ತೊಗೊಂಡಿರ್ತೀವಲ್ಲ, ಅವು ಮಧ್ಯೆ ಪ್ಲಸ್ ಮಾರ್ಕ್ ಥರ ಹಾಕ್ಕೊಂಡಿದ್ದೆ. ಹುಳ ಎಲ್ಲ ನೋಡಿಬಿಟ್ಟು ಚೆನ್ನಾಗಿ ಪ್ಲಸ್ ಮಾರ್ಕ್ ಹಾಕ್ಕೊಂಡು ನೀರಲ್ಲಿ ನೆನೆಸಿದ್ದೀನಿ. ಈಗ ಇದು ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಆ ಬದನೆಕಾಯಿ ಒಳಗಡೆ ತುಂಬ್ಕೋಬೇಕು. ಈಗ ಈ ಥರ ಬದನೆಕಾಯಿನ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲನೂ ಪ್ಲಸ್ ಮಾರ್ಕ್ ಥರ ಹಾಕಿಟ್ಕೊಂಡಿದ್ದೀನಿ. ಎಲ್ಲ ಹುಳ ಎಲ್ಲ ನೋಡಿಬಿಟ್ಟು ಮಾಡಿದ್ದೀನಿ. ಈಗ ಇದು ಕರ್ಗಾಗುತ್ತೆ ಅಂತೇಳಿ ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ಇದರಲ್ಲಿ ಎಲ್ಲದರಲ್ಲೂ ತುಂಬಿದ್ದೀನಿ ನೋಡಿ, ಈ ಥರ ತುಂಬಿಕೊಂಡು. ಇದು ಎಣ್ಗಾಯಿ ತಾನೆ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು. ಹಾಗಾಗಿ ಜಾಸ್ತಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಏನು ಹಾಕೋದು ಬೇಕಿಲ್ಲ, ಹಾಗಾಗಿ ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ. ಆಮೇಲೆ ಒಂದೇ ಒಂದು ಆನಿಯನ್ ತೊಗೊಂಡಿದ್ದೀನಿ. ಹಾಕೋತಾರೆ, ಕೆಲವೊಬ್ಬರು ಹಾಕೋದಿಲ್ಲ. ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸಹ ಹಾಕ್ಕೋಬೇಕು. ಹೀಗೆ ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಮತ್ತು ಇದರಲ್ಲಿ ಏನು ಹಾಕೋ ಅವಶ್ಯಕತೆ ಇರಲ್ಲ, ತುಂಬಿರೋದ್ರಲ್ಲೇ ಎಲ್ಲ ಹಾಕಿಬಿಟ್ಟಿರ್ತೀವಲ್ಲ. ಹಾಗಾಗಿ ಬದನೆಕಾಯಲ್ಲಿ ತುಂಬಿರೋದನ್ನ ಇದರಲ್ಲಿ ಈಗ ಇದು ಫ್ರೈ ಆದಮೇಲೆ ಬದನೆಕಾಯಿನ ಹಾಕೊಂಡ್ಬಿಡಬೇಕು. ಲಾಸ್ಟಿಗೆ ಬೇಕಿದ್ದರೆ ಉಪ್ಪು ನೋಡಿ, ಉಪ್ಪು ಚೆಕ್ ಮಾಡಿ ಕಮ್ಮಿ ಆಗಿದ್ರೆ ಮಾತ್ರ ಹಾಕ್ಕೋಬೇಕು. ಈಗ ತುಂಬಿರೋ ಬದನೆಕಾಯಿನ ಇದಕ್ಕೆ ಹಾಕೋತಿದ್ದೀನಿ. ಎಲ್ಲವೂ ಹಾಕ್ಕೊಂಡು ಫಸ್ಟಿಗೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬದನೆಕಾಯಿ ಎಲ್ಲ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಬೆಂದಿಲ್ಲ ಅಂದರೆ ಮತ್ತೆ ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಬದನೆಕಾಯಿ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದು. ಎಣ್ಣೆ ಬದನೆಕಾಯಿ ತಾನೇ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಇದು ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ನಾನ್ ವೆಜ್ ತಿಂದೇ ಇರೋರು
ಇದನ್ನು ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಈ ಥರ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇದ್ದೆ ನಾನು. ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೋಬೇಕು, ನೀಟಾಗಿ ಬೇಯುತ್ತೆ. ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೆ, ಯಾಕಂದರೆ ಹುಣಸೆ ರಸ ಹಾಕ್ತೀವಲ್ಲ, ಹಾಗಾಗಿ ಒಂದೇ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಸಹ ಇದು ಸಹ ಸ್ಮೂತಾಗೋವರೆಗೂ ಬೇಯಿಸ್ಕೋಬೇಕು. ಬದನೆಕಾಯಿ ಟೊಮೊಟೊ ಎಲ್ಲ ನೀಟಾಗಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಹಾಗಾಗಿ ಇದು ಮಿಕ್ಸಿ ತೊಳೆದು ಜಾರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೀದೋಗ್ತಿತ್ತು ಅಂತ ಬೇಗನೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಈಗ ಸ್ವಲ್ಪ ಕುದಿ ಬರಿಸ್ತೀನಿ. ಆಮೇಲೆ ಸ್ವಲ್ಪ ನೀರು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕುದಿಸ್ಬೇಕು. ಇನ್ನೂ ಚೆನ್ನಾಗಿ ಬೆನೀತವೆ ಬದನೆಕಾಯಿ. ಈ ಥರ ಕುದಿ ಬಂದು ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿದ್ದರೆ ಆಯಿತು. ಈ ಥರ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಆಗೋಯ್ತು, ಪಲ್ಯ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.